ಜಗಳೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಿಂದ ನಡೆಯುತ್ತಿರುವ 2 ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಯನ್ನು ಮಾಜಿ ಶಾಸಕ ಎಸ್.ವಿ. ರಾಮಚಂದ್ರಪ್ಪ ಹಾಗೂ ಮಾಜಿ ಶಾಸಕ ಎಚ್.ಪಿ. ರಾಜೇಶ್ ವೀಕ್ಷಣೆ ನಡೆಸಿದರು. ಇನ್ನು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ರಸ್ತೆಯ ಮುಂಭಾಗದಿಂದ ಹೊರಕೆರೆವರೆಗೆ ನೂತನವಾಗಿ ನಿರ್ಮಾಣವಾಗುತ್ತಿರುವ 2 ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿ ಪೂರ್ಣ ಕಳಪೆಯಿಂದ ಕೂಡಿದೆ ಎಂದು ಮಾಜಿ ಶಾಸಕ ಎಚ್.ಪಿ. ರಾಜೇಶ್ ಮತ್ತು ಮಾಜಿ ಶಾಸಕ ಎಸ್.ವಿ. ರಾಮಚಂದ್ರಪ್ಪ ಅವರು ಆರೋಪಿಸಿದರು. ಇನ್ನು ಅಲ್ಪಸಂಖ್ಯಾತರ ಇಲಾಖೆಯಿಂದ ಮಂಜೂರಾಗಿರುವ 2 ಕೋಟಿ ರೂಪಾಯಿ ವೆಚ್ಚ ಕಾಮಗಾರಿ ಆಸ್ಪತ್ರೆಯಿಂದ ಅಲ್ಪಸಂಖ್ಯಾತರೇ ಹೆಚ್ಚಿರುವ ಕಾಲೋನಿಯವರಿಗೆ ನಿರ್ಮಾಣ ಮಾಡಲು ಶಾಸಕರು ಭೂಮಿ ಪೂಜೆ ನೆರವೇರಿಸಿದ 2 ತಿಂಗಳಲ್ಲೇ ಮುಕ್ತಾಯದ ಹಂತಕ್ಕೆ ಬಂದಿದೆ. ಆದರೆ ಇದು ಕಳಪೆ ಕಾಮಗಾರಿ ಎಂದು ಮೇಲ್ನೋಟಕ್ಕೆ ಕಾಣುತ್ತಿದೆ ಎಂದು ಆರೋಪಿಸಿದರು. ರಸ್ತೆ ನಿರ್ಮಾಣವನ್ನು ಬೆಂಗಳೂರು ಬಿಬಿಎಂಪಿ 4ನೇ ಡಿವಿಯೇಷನ್ಗೆ ನೀಡಲಾಗಿದೆ. ಬೆಂಗಳೂರಿನವರಿಗೆ ಏಕೆ ನೀಡಿದ್ದೀರಿ? ದಾವಣಗೆರೆಯ ಕೆಆರ್ಡಿಎಲ್ಗೆ ನೀಡಬಹುದಿತ್ತು. ಕಾಮಗಾರಿಯನ್ನು ನೋಡಲಿಕ್ಕೆ ಬೆಂಗಳೂರಿನಿಂದ ಇಂಜಿನಿಯರ್ ಬರಬೇಕೆ? ಇದರ ಉದ್ದೇಶ ಏನು ಎಂದು ಪ್ರಶ್ನಿಸಿದರು. ಇನ್ನು ನೌಕರರ ಸಂಘದ ಕಚೇರಿ ಕಟ್ಟಡ ಕೆಡವಿದ್ದೇಕೆ? ಪಟ್ಟಣ ಪಂಚಾಯಿತಿ ಅನುಮತಿ ಇಲ್ಲದೆ ಸರ್ಕಾರಿ ನೌಕರರ ಸಂಘದ ಕಟ್ಟಡವನ್ನು ನೆಲಸಮ ಮಾಡಿರುವುದು ಕಾನೂನು ಬಾಹಿರ. ಕಟ್ಟಡ ಕೆಡವಿದ ನಂತರ ಡ್ರೈನೇಜ್ ಮಾಡುತ್ತೇವೆ ಎಂದು ಹೇಳಿದ ಶಾಸಕರು ಅದನ್ನು ಗುತ್ತಿಗೆದಾರರಿಂದ ಮಾಡಿಸಿಲ್ಲ. ಕಟ್ಟಡ ನೆಲಸಮದ ಹಿಂದೆ ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡವಿದೆ. ಶಾಸಕರ ಹಿಂಬಾಲಕರಿಗೆ ನೆಲೆ ಕಲ್ಪಿಸಲು ಈ ಕಟ್ಟಡವನ್ನು ನೆಲಸಮ ಮಾಡಲಾಗುತ್ತಿದೆ ಎಂದು ಮಾಜಿ ಶಾಸಕ ಎಚ್.ಪಿ. ರಾಜೇಶ್ ಆರೋಪಿಸಿದರು. ಹೌದಾ, ಸರ್ಕಾರಿ ನೌಕರಿಗೆ ರಿಕ್ರಿಯೇಷನ್ ಕ್ಲಬ್ ಇದೆ, ಹೌದಾನೆ. ಇದನ್ನ ಶಾಸಕರ ಇದರಲ್ಲಿ ಡೆಮಾಲಿಷ್ ಮಾಡಿರ್ತಕ್ಕಂಥದ್ದು. ಅವ್ರ ಉದ್ದೇಶ ಏನು ಉದ್ದೇಶ ಮಾಡಿದ್ರೆ ಗೊತ್ತಾಗಲಿಲ್ಲ. ಹೌದಾ, ಇಲ್ಲಿ ಅವ್ರಿಗೂ ಏನಾದ್ರು ಒಂದು ಅನ್ಕೋ ಬೇಡ ಅಂದ್ರೆ ಬೇರೆ ಕಡೆಗೆ ಕಟ್ಕೊಡಿ. ಸರ್ಕಾರಿ ನೌಕರರು ಕಟ್ಟಿ ಅವ್ರಿಗೆ ಒಂದು ರಿಕ್ರಿಯೇಷನ್ ಕ್ಲಬ್ ಮಾಡ್ಕೊಳಕ್ಕೆ ನಾವು ಬರಲಿಲ್ಲ. ಅದು ಏಕಾಏಕಿ ಯಾರೋ ಅನುಮತಿ ಇದ್ದಲ್ಲ, ಪಟ್ಟಣ ಪಂಚಾಯತಿ ಅನುಮತಿ ಇಲ್ದಲೆ, ಹೌದಾ, ಮುಖ್ಯಾಧಿಕಾರಿಗಳ ಅನುಮತಿ ಇಲ್ದಲೆ, ಅಧ್ಯಕ್ಷರ ಅನುಮತಿ ಇಲ್ದಲೆ, ಯಾರೇ ಪಟ್ಟಣ ಪಂಚಾಯತಿಯ ಸದಸ್ಯರ ಅನುಮತಿ ಇಲ್ದಲೇ ಈ ಡೆಮಾಲಿಷನ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಆಗಿದೆ. ಹೌದಾ, ಆ ಜೊತೆಗೆ ಏನಾದ್ರು ಉದ್ದೇಶ ಇಟ್ಕೊಂಡು ಮಾಡ್ಬೇಕಾಯ್ತು ಏನಿಲ್ಲ. ಏನು ಡ್ರೈನೇಜ್ ಮಾಡ್ತೀವಿ ಅಂತ ತಾವೇನು ಹೇಳಿದ್ರಿ ಶಾಸಕರು, ಡ್ರೈನೇಜ್ ಮಾಡಕ್ ಆಗ್ಲಿಲ್ಲ. ಹೌದಾನೆ, ಹೌದಾ, ಮತ್ತೆ ಏನಕ್ಕೆ ಬಿಡಿದ್ರಿ? ಯಾವ್ದೋ ಇದರಿಂದ ಯಾವ್ದು ಹಿತಾಸಕ್ತಿ ಇದೆ? ಈ ಪಟ್ಟಣ ಪಂಚಾಯತಿ ಏನಿದೆ ಸರ್ಕಾರಿ ನೌಕರರ ಭವನ ಒಡೆಯೋದ್ರಿಂದ ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡ ಅಂದ್ರೆ ಅರ್ಥ ಮಾಡ್ಕೋಬಹುದು ನೀವು. ಅವ್ರ ಜೊತೆ ಇರ್ತಕ್ಕಂಥ ಅವ್ರ ಹಿಂಬಾಲಕರು ಇರ್ತಕ್ಕಂಥ ಅವರು ವೈಯಕ್ತಿಕ ಸವಲತ್ತುಗಳಿಗೆ ಈ ಬಿಲ್ಡಿಂಗ್ ಹೊಡೆದಾಕಿ ಇದೆಷ್ಟು ಸಾಮಾನ್ಯ ಅಂತ ಕೇಳ್ತೀನಿ ಶಾಸಕರು. ಹೌದಾನೆ, ಅವ್ರ ಜೊತೆ ಇರ್ತಕ್ಕಂಥ ಹಿಂಬಾಲಕರ ಒಂದು ಹಿತಾಸಕ್ತಿಗೆ ಇದನ್ನ ಬಹಳ ವರ್ಷದಿಂದ ಇತ್ತು ಇದು. ಹೌದಾ, ಅವ್ರಿಗಾದ್ರೂ ಒಂದು ನೆಲೆ ಕಲಿಸ್ಬೇಕಾ ಈಗ? ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್, ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ ಕಾನನಕಟ್ಟೆ ಕುಬೇಂದ್ರಪ್ಪ, ನಾಯಕ ಸಮುದಾಯದ ಮಾಜಿ ಅಧ್ಯಕ್ಷ ಸೂರಲಿಂಗಪ್ಪ, ಲೋಕೇಶ್, ಮಂಜುನಾಥ್, ಓಬ್ಳೇಶ್, ಬೋರಣ್ಣ ಸೇರಿದಂತೆ ಮತ್ತಿತರರಿದ್ದರು.